ಅದೇಣ್ಣ, ಇಲ್ಲೊಂದು ಸ್ವಲ್ಪ ಬಟ್ಟೆಗಳು ನೋಡೋಣ, ಆಮೇಲೆ ಕಟ್ ಪೀಸ್ಗಳು ಬರುತ್ತಲ್ಲಣ್ಣ, ಆ ಕಟ್ ಪೀಸ್ಗಳು ಸ್ವಲ್ಪ ತಗೋಬೇಕಾಗಿತ್ತು. ಇಲ್ಲಿ ನೋಡ್ಕೊಂಡು ಆಮೇಲೆ ಅಲ್ಲಿಗೆ ಹೋಗೋಣ. ಹಾಂ ದೀಪ್ತಿ, ನೋಡು ನಿನ್ಗೆ ಯಾವ ಇಷ್ಟ ಆಗುತ್ತೆ ಅದನ್ನು ತಗೋ. ನೋಡಮ್ಮ, ನೀನು ಎಲ್ಲಿ ಹೇಳ್ತೀಯ ಅಲ್ಲಿ ಕರ್ಕೊಂಡು ಹೋಗೋದಷ್ಟೇ ನನ್ನ ಜವಾಬ್ದಾರಿ. ಇನ್ನು ಮಿಕ್ಕಿದ್ದೆಲ್ಲ ನಿಂದೆ ನೋಡು. ಹಾಂ ಸರಿ ಅಣ್ಣ, ಆಯಿತು. ಯಾರು ಕಾಣಿಸ್ತಾನೆ ಇಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ, ಯಾರು ಇಲ್ವಾ? ಇಷ್ಟು ದೊಡ್ಡ ಶಾಪು, ವರ್ಕರ್ಸ್ ಇರಲ್ವಾ? ಎಲ್ಲಿಗೆ ಹೋಗಿದ್ದಾರೆ? ಎಲ್ಲ ಸೈಡಲ್ಲಿ ಎಲ್ಲಾದರೂ ಇರ್ತಾರೆ, ನೋಡೋಣ ಇರು. ದೀಪ್ತಿ, ಅಲ್ಲ ಇಲ್ಲಿ ನಾನು ಇಲ್ಲೇ ಕೆಲಸ ಮಾಡ್ತಿರೋದು ಅಂತ ಗೊತ್ತಾಗಿ ನನ್ನನ್ನು ಮಾತಾಡ್ಸೋದಕ್ಕೆ ಬಂದಿದ್ದಾಳ? ಛೆ, ನನ್ನ ಯಾಕೆ ಮಾತಾಡ್ಸೋಕೆ ಬರ್ತಾಳೆ ಅವಳು? ಮೋಸ್ಟ್ಲಿ ಬಟ್ಟೆ ತಗೊಳಕ್ಕೆ ಬಂದಿರಬೇಕು. ಇಲ್ಲಿ ನಮ್ಮ ಪರ್ಸ್ನಲ್ ವಿಷಯ ಎಲ್ಲ ಯಾಕೆ ತೆಗಿಬೇಕು? ಸುಮ್ಮನೆ ಓನರ್ ಅವ್ರು ನೋಡಿದ್ರೆ ಗಲಾಟೆ ಮಾಡ್ತಾರೆ. ಕೆಲಸದಿಂದ ತೆಗೆದುಬಿಟ್ರೆ ಹೆಂಗೋ ಕೆಲಸ ಸಿಕ್ಕಿದೆ ಅದು ಇಲ್ದಂಗೆ ಆಗುತ್ತೆ. ಇಲ್ಲ, ನಾನು ಇಲ್ಲಿ ಪ್ರೊಫೆಷನಲ್ ಆಗಿರಬೇಕು. ನನ್ನ ಪರ್ಸ್ನಲ್ ಲೈಫ್ನ ಇಲ್ದಲ್ಲಿ ತರಬಾರ್ದು. ಹಾಂ ಹೇಳಿ ಮೇಡಮ್, ವಾಟ್ ಕ್ಯಾನ್ ಐ ಹೆಲ್ಪ್ ಫಾರ್ ಯು? ಏಯ್, ನೀನೇನೋ ಮಾಡ್ತಾ ಇದೀಯಾ ಇಲ್ಲಿ? ಇದು ನಿನ್ನ ಅಂಗಡಿ ಅಂತ ಗೊತ್ತಿದ್ರೆ ನಾವಿಲ್ಲಿ ಕಾಲು ಇಡ್ತಿರ್ಲಿಲ್ಲ. ಹಲೋ, ಸಾರಿ ಸರ್, ನಾನಿಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಇದು ನನ್ನ ಶಾಪ್ ಅಲ್ಲ. ನಿಮ್ಗೆ ಯಾವ ಬಟ್ಟೆ ಬೇಕು ಹೇಳಿ. ಏನೋ ನಾಟಕ ಮಾಡ್ತಾ ಇದೀಯಾ? ಹಾಂ, ನನ್ನ ತಂಗಿ ಜೀವನನೇ ಹಾಳು ಮಾಡಿಬಿಟ್ಟಿಯಲ್ಲೋ ನೀನು. ನಿನ್ನಂತವನ್ನ ನೋಡ್ತಾ ಇದ್ರೆ ಅದಕ್ಕೆ ಕತ್ತರಿಸಾಕ್ಬೇಕು ಅನ್ನಿಸ್ತಾ ಇದೆ. ಛೇ, ಯಾವ ಮುಖನ ನೋಡಬಾರ್ದು ಅಂತ ಅನ್ಕೊಂತೀವೋ ಆ ಮುಖಗಳೇ ನಮ್ಮ ಹತ್ರ ಬರುತ್ತೆ. ಸರ್, ಎಕ್ಸ್ಕ್ಯೂಸ್ ಮೀ, ನಾನಿಲ್ಲಿ ವರ್ಕ್ ಮಾಡ್ತಾ ಇರೋದು. ನೀವು ಈ ಥರ ಎಲ್ಲ ಗಲಾಟೆ ಮಾಡಿದ್ರೆ ಸುಮ್ಮನೆ ನನ್ನ ಇಮೇಜ್ ಡ್ಯಾಮೇಜ್ ಆಗುತ್ತೆ. ಹೇಗೋ ಕೆಲಸ ಸಿಕ್ಕಿದೆ, ಅದು ಇಲ್ದಂಗೆ ಆಗುತ್ತೆ. ಸಾರಿ ಸರ್, ನಿಮ್ಗೆ ಏನೇ ಕೋಪ ಇದ್ರು ಆಮೇಲೆ ಹೊರಗಡೆ ಮಾತಾಡೋಣ, ಬಟ್ ಇಲ್ಲಿ ಬೇಡ ಸರ್, ಪ್ಲೀಸ್. ಅದೇಣ್ಣ, ಸುಮ್ಮನೆ ಇರೋ, ಏನು ಮಾತಾಡಬೇಡ, ಸುಮ್ಮನೆ ಇರು. ನಡಿಯಮ್ಮ ದೀಪ್ತಿ, ಊರಿಗೆಲ್ಲ ಇದೊಂದೇ ಅಂಗಡಿ ಎಲ್ಲ ಇರೋದು. ನಡಿ, ಬೇರೆ ಕಡೆ ಬಟ್ಟೆ ತಗೊಳ್ಳೋಣ. ಸರ್, ಹಾಗೆ ಮಾಡಿಬಿಡಿ ಸರ್. ಸುಮ್ಮನೆ CCTVನಲ್ಲಿ ರೆಕಾರ್ಡ್ ಆಗಿರುತ್ತೆ. ಆಮೇಲೆ ನಮ್ಮ ಸರ್ ಇದೇನು ಈ ಥರ ಗಲಾಟೆ ಮಾಡ್ಕೊಂಡು ಹೋಗಿದಾರಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ನಮ್ಮ ಮೇಲೆ ಬ್ಯಾಡ್ ಇಮೇಜ್ ಬರುತ್ತೆ ಸರ್. ಪ್ಲೀಸ್, ಬಟ್ಟೆಗಳೆಲ್ಲ ತುಂಬ ಚೆನ್ನಾಗಿದೆ. ಹೊಸ ಸ್ಟಾಕ್ಸ್ ಎಲ್ಲ ಬಂದಿದೆ. ಬೇಕಿದ್ರೆ ನೋಡಿ ಮೇಡಮ್, ನೀವು ನೋಡಿ, ನಿಮ್ಗೆ ಇಷ್ಟ ಆದರೆ ತಗೊಳ್ಳಿ. ಅಟ್ಲೀಸ್ಟ್ ಹೇಗಿದೆ ಅಂತನಾದರೂ ರಿವ್ಯೂ ಕೊಡಿ ಮೇಡಮ್, ಪ್ಲೀಸ್. ಅಣ್ಣ, ಈ ಶಾಪಲ್ಲಿ ಬಟ್ಟೆಗಳು ತುಂಬ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ನೋಡೋಣ, ಬಿಡೋಣ. ಅವ್ರ ಬಗ್ಗೆ ನಮ್ಗೆ ಯಾಕೆ ಮಾತು? ನೋಡು, ಈಗ ಅವ್ರು ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಬಿಡು, ಹೋಗಲಿ ಬಿಡು. ನೀನು ಒಂದು ಕೆಲಸ ಮಾಡು, ಹೊರಗಡೆ ಕಾರಲ್ಲಿ ವೆಯ್ಟ್ ಮಾಡ್ತಾ ಇರು, ನಾನೆಲ್ಲ ತೊಗೊಂಡು ಆಮೇಲೆ ಬರ್ತೀನಿ. ನೋಡಮ್ಮ ದೀಪ್ತಿ, ನೀನೇನೋ ಹೇಳ್ತಾ ಇದೀಯ ಅಂತ ಹೊರಗಡೆ ಹೋಗ್ತಾ ಇದ್ದೀನಿ. ಅವನೇನಾದರೂ ತೊಂದರೆ ಕೊಡೋಕೆ ಬಂದರೆ, ಮಾತಾಡ್ಸೋದಕ್ಕೆ ಬಂದರೆ ನನಗೆ ಫೋನ್ ಮಾಡಿ ಇಮಿಡಿಯೇಟಾಗಿ ಒಳಗಡೆ ಬಂದು ನನ್ನ ಮಗನ ಗ್ರಹಚಾರ ಬಿಡಿಸ್ತೀನಿ. ನೋಡು, ಹುಷಾರು. ಏನಾದರೂ ಇದ್ರೆ ನನಗೆ ಇಮಿಡಿಯೇಟಾಗಿ ಕಾಲ್ ಮಾಡು, ನಾನು ಹೊರಗಡೆನೇ ಇರ್ತೀನಿ. ಸರಿ ಅಣ್ಣ, ಆಯಿತು. ದೀಪ್ತಿ, ಹೇಗಿದೆಯಾ? ಮಗಳು ಚೆನ್ನಾಗಿದ್ದಾಳಾ? ಹಾಂ, ಚೆನ್ನಾಗಿದ್ದಾಳೆ. ನಾನು ಚೆನ್ನಾಗಿದ್ದೀನಿ. ನೋಡಿ, ನೀವು ನನ್ನನ್ನು ಮಾತಾಡ್ಸೋದಕ್ಕಾಗಲಿ ಬೇರೆ ರೀತಿ ಅಪ್ರೋಚ್ ಮಾಡೋದಕ್ಕಾಗಲಿ ಬರಬೇಡಿ. ನನಗೆ ನಿಮ್ಮ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಈ ಶಾಪಲ್ಲಿ ಬಟ್ಟೆಗಳು ಚೆನ್ನಾಗಿದೆ ಅಂತಷ್ಟೇ ನೋಡೋದಕ್ಕೆ ಬಂದಿದ್ದೀನಿ. ಸಾರಿ ದೀಪ್ತಿ, ಐ ಆಮ್ ವೆರಿ ಸಾರಿ. ಅಲ್ಲ, ನಾನು ನಿಮ್ಮ ಹತ್ರ ಸಾರಿ ಕೇಳ್ತಿರೋದ್ರಿಂದ ನೀವು ಅಯ್ಯೋ ಇವನ ಆಸ್ತಿ ಎಲ್ಲ ಕಳ್ಕೊಂಬಿಟ್ಟಿರೋದಕ್ಕೆ ಈ ಥರ ಕೇಳ್ತಿದ್ದಾನೆ ಅಂತ ಅನ್ಕೊಂಬೇಡಿ. ನಿಜವಾಗ್ಲೂ ಇಲ್ಲ, ನನ್ನ ಮನಸ್ಸಿಂದ ನಾನು ನಿಮ್ಮ ಹತ್ರ ಸಾರಿ ಕೇಳ್ತಾ ಇದ್ದೀನಿ. ದಯವಿಟ್ಟು ನನಗೆ ಕ್ಷಮಿಸಿ. ನಿಮಗೆ ಕ್ಷಮಿಸೋದಕ್ಕೆ ನಾನು ಯಾರು ಹೇಳಿ? ನೋಡಿ, ಈಗ ನನಗೂ ನಿಮಗೂ ಸಂಬಂಧ ಇಲ್ಲ. ನಾನು ನಿಮ್ಮಿಂದ ದೂರ ಹೋಗಿದ್ದೀನಿ. ನನ್ನ ಜೀವನದಲ್ಲಿ ನಾನು ಬೇರೆ ರೀತಿಯೇ ಒಂದು ಹೊಸ ಜೀವನ ಸ್ಟಾರ್ಟ್ ಮಾಡಬೇಕು ಅಂತ ಕೈ ಹಾಕಿದ್ದೀನಿ. ದಯವಿಟ್ಟು ಈ ಟೈಮಲ್ಲಿ ನನ್ನ ಜೀವನದಲ್ಲಿ ನೀವು ಮಧ್ಯೆ ಬರೋದಕ್ಕೆ ಹೋಗಬೇಡಿ, ಪ್ಲೀಸ್. ಸರಿ, ಆಯಿತು. ನೋಡಿ, ನಿಮಗೆ ಬೇಕಿದ್ರೆ ನಾನು ಬೇರೆ ಸ್ಟಾಫ್ನ ಅರೇಂಜ್ ಮಾಡ್ಕೊಡ್ತೀನಿ. ಅವ್ರು ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಸರಿ, ಆಯಿತು. ಛೇ, ಎಷ್ಟು ಇಷ್ಟಪಟ್ಟಿದ್ದೆ ಇವನನ್ನು. ಇವನ ಮುಖ ನೋಡಿದ್ರೆ ನನ್ನ ಮನಸ್ಸಲ್ಲಿ ಏನೋ ಒಂಥರ ನೋವಾಗುತ್ತೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ ವ್ಯಕ್ತಿ ನನಗೆ ಮೋಸ ಮಾಡಿದ್ದನ್ನು ನೆನೆಸ್ಕೊಂಡ್ರೆ ಈಗಲೂ ನನ್ನ ಮೇಲೆ ನನಗೆ ಅಸಹ್ಯ ಹುಟ್ಟುತ್ತೆ. ಇಂಥ ವ್ಯಕ್ತಿನ ನಾನು ಅಷ್ಟು ಇಷ್ಟಪಟ್ಟನ, ಅಷ್ಟು ಹಚ್ಕೊಂಡ, ಇವನ ಜೊತೆನ ನಾನು ಇಷ್ಟು ವರ್ಷ ಸಂಸಾರ ಮಾಡಿದ್ದು ಅಂತ ಅನಿಸುತ್ತೆ. ಬೇಡ ದೀಪ್ತಿ, ಈ ಟೈಮಲ್ಲಿ ನೀನು ಬೇರೆ ಥರ ನಿರ್ಧಾರ ತಗೊಳ್ಳೋದಕ್ಕೆ ಹೋಗಬೇಡ. ನೋಡು, ಈಗ ಒಂದು ಕೆಲಸ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಇದೀಯಾ. ನೀನು ಇದರಲ್ಲೇ ಮುಂದುವರಿಬೇಕು. ನೀನೊಂದು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು. ನಿನ್ನ ಮಗಳಿಗೆ ನೀನು ರೋಲ್ ಮಾಡೋರಾಗಿರಬೇಕು. ಇಂಥವ್ರಿಗೆಲ್ಲನೂ ನೀವು ಬೆಲೆ ಕೊಡೋಕೆ ಹೋಗಬೇಡ ದೀಪ್ತಿ, ಪ್ಲೀಸ್. ನೋಡು, ಮುಖ ಗಂಟಾಕೋಬೇಡ, ಕಾಮಾಗಿರು. ದೀಪ್ತಿ, ಚೇರಪ್. ಎಕ್ಸ್ಕ್ಯೂಸ್ ಮೀ ಮೇಡಮ್, ನಿಮಗೆ ಯಾವ ಥರ ಡ್ರೆಸ್ಸಸ್ ಬೇಕು? ಗೌನ್ಸ್ ಬೇಕಾ ಅಥವಾ ಚೂಡಿದಾರ್ ಬೇಕಾ ಅಥವಾ ಕ್ರಾಪ್ ಟಾಪ್ಸ್, ಯಾವ ಥರ ಬೇಕು ಮೇಡಮ್? ಅದೇ ಆ್ಯಕ್ಚುಲಿ ನಾನೊಂದು ಬೋಟಿಕ್ ಓಪನ್ ಮಾಡ್ತಾ ಇದ್ದೀನಿ. ಅದಕ್ಕೆ ಹೊಸ ಡಿಸೈನ್ಸಲ್ಲಿ ಯಾವುದಾದ್ರೂ ಗೌನ್ಸು ಅಥವಾ ಕ್ರಾಪ್ ಟಾಪ್ಸು ಈ ಥರ ಏನಾದರೂ ಬಂದಿರಲಿ. ನನಗೆ ತುಂಬ ಒಳ್ಳೆ ಕಲೆಕ್ಷನ್ಸ್ ಬೇಕು. ಹೌದಾ ಮೇಡಮ್, ಕಂಗ್ರ್ಯಾಚುಲೇಷನ್ಸ್.
ಮೇಡಮ್ ನಮ್ಮ ಶಾಪಲ್ಲಿ ಎಲ್ಲ ಹೋಲ್ಸೇಲಲ್ಲಿ ಹಾಕ್ಕೊಡ್ತೀವಿ. ನೀವು ಬೋಟಿಕ್ ಇಟ್ಕೊಂಡಿದ್ದೀರಾ ಅಂತಂದರೆ ನೀವು ತುಂಬ ಪರ್ಚೇಸ್ ಮಾಡಬೇಕಾಗುತ್ತೆ. ಬೇಕಾದರೆ ನಿಮಗೆ ನಮ್ಮ ಓನರ್ ಹತ್ರ ಮಾತಾಡ್ತೀವಿ ಮೇಡಮ್. ನೀವು ಬಲ್ಕಲ್ಲಿ ತಗೋತೀನಿ ಅಂತ ಅಂದರೆ ಹೋಲ್ಸೇಲಲ್ಲೇ ಹಾಕ್ಕೊಡ್ತಾರೆ. ಮೇಡಮ್ ನೋಡಿ, ಇಲ್ಲೆಲ್ಲ ಡ್ರೆಸ್ಗಳೆಲ್ಲ ಡೆಮೋ ಹಾಕಿದ್ದೀವಿ ನೋಡಿ. ನಿಮ್ಗೆ ಯಾವ ಡ್ರೆಸ್ ಇಷ್ಟ ಆಗುತ್ತೆ ನೋಡ್ಕೊಂಬನ್ನಿ ಮೇಡಮ್. ಹೌದಾ ಸರ್? ಆಮೇಲೆ ಇದು ಹ್ಯಾಂಡ್ ವರ್ಕ್ ಇರುತ್ತಲ್ಲ, ಹ್ಯಾಂಡ್ ವರ್ಕ್ ಇರೋ ಸೆಕ್ಷನ್ ಯಾವ ಕಡೆ ಇದೆ ಸರ್? ಮೇಡಮ್ ಹ್ಯಾಂಡ್ ವರ್ಕ್ ಅಂದರೆ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. ಇದೆ ಮೇಡಮ್, ಅದು ಫಸ್ಟ್ ಫ್ಲೋರಲ್ಲಿದೆ. ನೀವೊಂದು ಕೆಲಸ ಮಾಡಿ ಮೇಡಮ್, ಫಸ್ಟ್ ಫ್ಲೋರಲ್ಲಿ ರೀಟಾ ಅಂತ ಇದ್ದಾರೆ, ಅವ್ರ ಹತ್ರ ಹೋಗಿ ಮೇಡಮ್. ಅವ್ರು ನಿಮಗೆ ಎಲ್ಲ ಡಿಸೈನ್ಸು ತೋರಿಸ್ಕೊಡ್ತಾರೆ. ಹಾಗೆ ಮೇಡಮ್ ನಿಮ್ಗೆ ಏನಾದ್ರೂ ಕಟ್ ಪೀಸ್ ಏನಾದರೂ ಬೇಕಂದರೆ, ಈಗ ಬೋಟಿಕ್ ಅಂತ ಅಂದರೆ ನೀವು ಕ್ಲಾತ್ಸ್ ಎಲ್ಲ ಸೆಲೆಕ್ಟ್ ಮಾಡಿ ತಗೋತಿರಲ್ಲ ಮೇಡಮ್, ನಮ್ಮದೇ ಶಾಪ್ ಇದೆ ಮೇಡಮ್. ಅದು ನೆಕ್ಸ್ಟ್ ಇನ್ನೊಂದು 2 ವೀಕ್ಸಲ್ಲಿ ಇಲ್ಲೇ ಶಿಫ್ಟ್ ಆಗುತ್ತೆ ಮೇಡಮ್. ಇವಾಗ ಸದ್ಯಕ್ಕೆ ನಿಮ್ಗೆ ಬೇಕಂದ್ರೆ ಶ್ರೀರಾಮ್ಪುರದಲ್ಲಿದೆ ಮೇಡಮ್. ನಾವು ನಿಮಗೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ, ಅಲ್ಲೇ ಕಾಂಟ್ಯಾಕ್ಟ್ ಮಾಡಿ ಮೇಡಮ್. ತುಂಬ ಒಳ್ಳೆ ಬಟ್ಟೆಗಳು ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಮೇಡಮ್. ಹಾಂ ಓಕೆ ಸರ್, ನಾನು ಪರ್ಚೇಸ್ ಮಾಡ್ತೀನಿ ಸರ್. ಬಟ್ ಬಟ್ಟೆ ಪ್ರೈಸ್ಗಿಂತ ನನಗೆ ಕ್ವಾಲಿಟಿ ತುಂಬ ಮುಖ್ಯ ಸರ್. ಯಾಕಂದರೆ ನಾವು ಕೊಡೋ ಪ್ರಾಡಕ್ಟ್ ಅವ್ರಿಗೆ ಇಷ್ಟ ಆಗಬೇಕು ಅಂತಂದರೆ ಅದು ಕ್ವಾಲಿಟಿ ಚೆನ್ನಾಗಿರ್ಬೇಕಲ್ವ ಸರ್. ಹಾಗಾಗಿ ಬಟ್ಟೆ ಕ್ವಾಲಿಟಿ ಚೆನ್ನಾಗಿರೋದಿದ್ರೆ ತೊಗೊತೀನಿ ಸರ್. ಫಸ್ಟ್ ಫ್ಲೋರ ಸರ್, ನಾನು ಹೋಗಿ ಅಲ್ಲಿ ನೋಡ್ತೀನಿ ಸರ್. ಹಾಂ ಓಕೆ ಮೇಡಮ್. ಇವಳು ಯಾಕೆ ಈ ಥರ ನಿಂತ್ಕೊಂಡಿದ್ದಾಳೆ ಇಲ್ಲಿ? ಹೇ ಶರ್ಮಿಳಾ, ಡ್ಯೂಟಿ ಮುಗೀತು, ಇನ್ನೂ ಏನು ಮಾಡ್ತಾ ಇದೆಯಾ ಇಲ್ಲೇ? ಅದು ಏನಿಲ್ಲ ಕಣೆ, ಮುಗೀತಲ್ಲ ಡ್ಯೂಟಿ, ಹೊರಡ್ತಾ ಇದ್ದೆ ಅಷ್ಟರಲ್ಲಿ ನೀನೇ ಬಂದೆ ನೋಡು. ಶರ್ಮಿಳಾ, ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ? ಅಲ್ಲ, ಏನಾದರೂ ಸಮಸ್ಯೆ ಐತೇನೆ? ಯಾಕೆ ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀನಿ ತುಂಬ ಡಲ್ಲಾಗಿದೆಯಾ? ನೀನು ಯಾವತ್ತೂ ಈ ಥರ ಇದ್ದಿದ್ದಿಲ್ಲ ಅಲ್ಲ. ಇಲ್ಲಿ ಯಾರಾದರೂ ಏನಾದರೂ ನಿನಗೆ ಅಂದ್ರಾ? ಛೇ ಹಾಗೇನಿಲ್ಲ ಕಣೆ, ಆ ಥರ ಏನಿಲ್ಲ. ಅದು ಏನಿಲ್ಲ ಬಿಡು, ಪರ್ಸ್ನಲ್ ಮ್ಯಾಟರ್ ಕಣೆ. ಏನು ಪರ್ಸ್ನಲ್ ಮ್ಯಾಟರಾ? ನನಗೆ ತಿಳಿದಂಗೆ ಮೊನ್ನೆ ಅಷ್ಟೇ ನೀನು ಇಲ್ಲಿಗೆ ಬಂದೆ ಅಲ್ಲ. ಏನು ಸಮಸ್ಯೆ ನನ್ನ ಹತ್ರನೂ ಹೇಳಲ್ವಾ? ಅಲ್ಲ, ನಿನ್ನ ಹತ್ರ ಹೇಳ್ಕೊಳ್ದೆ ಇನ್ಯಾರ ಹತ್ರ ಹೇಳ್ಕೊಳ್ಳಿ ಹೇಳು? ನನಗೆ ತುಂಬ ಬೇಜಾರಾದಾಗ ನಾನು ಎಷ್ಟೋ ವಿಚಾರಗಳನ್ನ ನಿನ್ನ ಹತ್ರ ಶೇರ್ ಮಾಡಿದ್ದೀನಿ. ನನ್ನ ಮದುವೆ ವಿಷಯ ಮತ್ತು ನನ್ನ ಗಂಡನಿಂದ ದೂರ ಆಗಿದ್ದ ವಿಷಯ ಎಲ್ಲ ನಿನಗೆ ಗೊತ್ತು ಅಲ್ವಾ? ಹಾಂ ಗೊತ್ತು, ಆದರೆ ಏನಾಯಿತು? ಅಲ್ಲ, ಅದಕ್ಕೂ ಇದಕ್ಕೂ ಏನು ಸಂಬಂಧ? ಏನಿಲ್ಲ ಕಣೆ, ಅದು ನಮ್ಮಮ್ಮ ತುಂಬ ಬಲವಂತ ಮಾಡ್ತಿದ್ದಾರೆ. ಒಂಟಿ ಹೆಣ್ಮಕ್ಳು ಈಗ ಭಾಳತ್ ಕಷ್ಟ ನಮ್ಮ. ಹೇಗಾದರೂ ಮಾಡಿ ನಿನ್ನ ಗಂಡನ ಹತ್ರ ಮಾತಾಡ್ತೀನಿ, ನಾಳೆ ಆಫೀಸಿಗೆ ರಜಾ ಮಾಡು, ಹೋಗಿ ಮಾತಾಡ್ಕೊಂಬರೋಣ ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಈಗ ಸರ್ ಹತ್ರ ಹೋಗಿ ರಜಾ ಕೇಳಬೇಕು. ಅವ್ರು ರಜಾ ಕೊಡ್ತಾರೋ ಇಲ್ವೋ, ಬೈಬೋದು ಅಂತ ಅನಿಸುತ್ತೆ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೆ ಏನು ಮಾಡಲಿ ಅಂತವ. ಅಷ್ಟೇನಾ? ಒಂದು ಕೆಲಸ ಮಾಡು, ಹೆಲ್ತ್ ಇಶ್ಯೂಸ್ ಅಂತ ಹೇಳಿಬಿಡು. ಇಲ್ಲ ಅಂತಂದರೆ ರಜಾ ಕೊಡೋದು ಕಷ್ಟನಮ್ಮ. ಹಿಂಗೆ ಎಲ್ಲೆಲ್ಲೋ ಹೋಗಬೇಕು ಹಾಗೆ ಹೀಗೆ ಅಂತ ಹೇಳಿದ್ರೆ ಅವ್ರು ರಜಾ ಕೊಡೋಲ್ಲ. ಹೆಲ್ತ್ ಇಶ್ಯೂಸ್ ಅಂದರೆ ರಜಾ ಕೊಡ್ತಾರೆ. ನೀವೊಂದು ಕೆಲಸ ಮಾಡಿ, ಇವತ್ತು ಮನೆಗೆ ಹೋಗು. ಮನೆಗೆ ಹೋಗಿ ನಾಳೆ ಬೆಳಿಗ್ಗೆ ಬರೋಕ್ಕಾಗಲ್ಲ ಸರ್ ಅಂತ ಇನ್ಫಾರ್ಮ್ ಮಾಡಿಬಿಡು. ಏನು, ನಾಳೆ ಇನ್ಫಾರ್ಮ್ ಮಾಡೋದಾ? ಆ ಯಪ್ಪ ಇವತ್ತು ಇನ್ಫಾರ್ಮ್ ಮಾಡಿದ್ರೇ ಉರ್ಕೊತಾನೆ, ನಾಳೆ ಇನ್ಫಾರ್ಮ್ ಮಾಡಿದ್ರೆ ಬಿಡ್ತಾರ ನನ್ನ? ಬೇಡಪ್ಪ, ಈಗಲೇ ರಜಾ ಕೇಳ್ತೀನಿ. ಹೇ ಶರ್ಮಿಳಾ, ಹಾಗೆಲ್ಲ ರಜಾ ಕೊಡಲ್ಲಮ್ಮ ಅವರು. ನೀನಿನ್ನೂ ಹೊಸದಾಗಿ ಬಂದಿರೋದಲ್ವ, ಹಾಗಾಗಿ ನಿನಗೆ ಗೊತ್ತಿಲ್ಲ. ನಾನು 2 ವರ್ಷದಿಂದ ಇಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ. ಈಗೇನಾದರೂ ನೀನು ಲೀವ್ ಕೇಳಿದ್ರೆ ಅವ್ರು ಖಂಡಿತ ಲೀವ್ ಸ್ಯಾಂಕ್ಷನ್ ಮಾಡೋದೇ ಇಲ್ಲ ನೋಡು. ಈಗ ನಾನು ಹೇಳ್ದಷ್ಟು ಮಾಡು. ಈಗ ಮನೆಗೆ ಹೋಗು. ಮನೆಗೆ ಹೋಗಿ ನಾಳೆ ರಜಾ ಬೇಕು ಸರ್, ನನಗೆ ಹೆಲ್ತ್ ಇಶ್ಯೂಸ್ ತುಂಬ ಇದೆ ಅಂತ ಹೇಳಿಬಿಡು. ರಜಾ ಅನ್ನೋದು ಒಂದು ಕಡೆ ಆದರೆ ಇನ್ನೊಂದು ಕಡೆ ನನಗೆ ಅಲ್ಲಿಗೆ ಹೋಗಕ್ಕೆ ಮನಸ್ಸೇ ಇಲ್ಲ ಕಣೆ. ಯಾಕಂದರೆ ತಪ್ಪು ನನ್ನ ಕಡೆ ಇಟ್ಕೊಂಡು ನಾನು ಯಾವ ಮುಖ ಇಟ್ಕೊಂಡು ಹೋಗಲಿ ಹೇಳು? ನಾನು ಅವ್ರಿಗೆ ಯೋಗ್ಯವಾದಂಥ ಹೆಂಡತಿ ಅಂತ ನನಗನ್ನಿಸ್ತಾ ಇಲ್ಲ. ಹೇಗೋ ಅವ್ರ ಜೀವನದಲ್ಲಿ ಒಳ್ಳೆ ವ್ಯಕ್ತಿ ಬಂದು ಅವ್ರ ಜೀವನನೂ ಚೆನ್ನಾಗಿದ್ರೆ ಎಷ್ಟೋ ಚೆನ್ನಾಗಿರುತ್ತಲ್ವಾ? ಚೆನ್ನಾಗಿರಲಿ ಬಿಡು. ನಾನು ಮಾಡಿದ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸ್ತೀನಿ. ನೀನು ಲೇಡಿ ಕರ್ಣ ಆಗೋದಂತ ಗ್ಯಾರಂಟಿ. ಅಲ್ಲ, ನೀನು ಬಿಟ್ಕೊಟ್ಟು ಏನು ಸಾಧನೆ ಮಾಡ್ತೀಯಮ್ಮ? ಈಗ ನೀನು ಅವ್ರ ಜೊತೆ ಚೆನ್ನಾಗಿದ್ದೆ ಅಂತಂದರೆ ಈಗ ನಿನ್ನ ಜೀವನನೂ ಚೆನ್ನಾಗಿರುತ್ತೆ, ಅವ್ರ ಜೀವನನೂ ಚೆನ್ನಾಗಿರುತ್ತೆ. ಈಗ ಹೇಳ್ತಾ ಇದೆಯಲ್ಲಮ್ಮ, ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡ್ಕೊಳ್ಳಿ ಅಂತ. ಅಕಸ್ಮಾತ್ ಈಗ ಅವ್ರು ಮದುವೆ ಆಗ್ತಿರೋ ಹುಡುಗಿನೂ ಸರಿ ಇರಲಿಲ್ಲ ಅಂತ ಅನ್ಕೊ. ನಿನ್ನ ಮಗನಿಗೆ ಮಲ್ತಾಯಿ ಆದ್ಲು, ನಿನ್ನ ಮಗನಿಗೆ ಹಿಂಸೆ ಕೊಟ್ಲು, ನಿನಗೆ ನೋವಾಗಲ್ವಾ? ನಿಮ್ಮ ಯಜಮಾನ್ರಿಗೆ ನೋವಾಗಲ್ವಾ? ಅಕಸ್ಮಾತ್ ನಿಮ್ಮ ಯಜಮಾನ್ರ ಜೊತೆನೇ ಹೊಂದ್ಕೊಂಡು ಹೋಗಲಿಲ್ಲ, ಗಲಾಟೆ ಮಾಡ್ಕೊಂಡ್ಲು ಅಂತ ಅಂದರೆ ಆಗಲೂ ಜೀವನ ಹಾಳಾಗುತ್ತೆ ತಾನೇ? ಅಲ್ಲ, ಇದ್ಯಾಕೆ ನೀನು ಈ ಥರ ಯೋಚನೆ ಮಾಡಬಾರ್ದು? ನಾನು ಅವ್ರ ಜೊತೆ ಹೋಗಿ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ. ಇಷ್ಟು ದಿನ ನಾನು ಮಾಡಿರೋ ತಪ್ಪನ್ನ ತಿದ್ಕೊಂಡು ಅವ್ರ ಜೊತೆ ಸುಖವಾಗಿ ಸಂತೋಷವಾಗಿ ಸಂಸಾರ ಮಾಡ್ತೀನಿ ಅಂತ ಯಾಕೆ ಅನ್ಕೊತಾ ಇಲ್ಲ ನೀನು? ನೋಡು, ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡು. ನೋಡು, ಈ ಸರಿ ನಿನ್ನ ಕ್ಷಮಿಸಿದ್ರೆ ಕ್ಷಮಿಸ್ಬೋದು ಅವರು. ನಿಮ್ಮ ತಾಯಿ ಹೇಳ್ತಿರೋದು ಕರೆಕ್ಟಾಗೇ ಇದೆ, ಹೋಗಿ ಮಾತಾಡು. ಅಲ್ಲ ಕಣೆ, ಅದು ನಾನು ಹೋದ್ರೂ ನಮ್ಮ ಅತ್ತೆ ಮಾವ ಯಾರೂ ಒಪ್ಕೊಳ್ಳಲ್ಲ. ನಮ್ಮ ಅತ್ತೆ ಮಾವ ಹೋಗಲಿ, ನನ್ನ ಮಗನೇ ನನ್ನ ತಾಯಿ ಅಂತ ಒಪ್ಕೊಳ್ಳಲ್ಲ. ಆಗ ಎಷ್ಟು ನೋವಾಗುತ್ತೆ ಗೊತ್ತಾ? ಹೀಗೆ ಹೇಗೋ ನನ್ನ ಜೀವನ ನಾನು ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತೆ ಅಲ್ಲಿಗೆ ಹೋಗಿ ಅದನ್ನೆಲ್ಲ ಕೆದಕಿ ಮತ್ತೆ ಮನ್ಸಿಗೆ ನೋವು ಮಾಡ್ಕೊಳ್ಳೋದು ಬೇಕಾ ಹೇಳು? ಕಷ್ಟ ಯಾರಿಗಿರಲ್ಲ, ನೋವು ಯಾರಿಗಿರಲ್ಲ ಹೇಳು?
ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ನೋವಿರುತ್ತೆ, ಕಷ್ಟ ಇರುತ್ತೆ. ನೋಡು, ಈ ಸರಿ ನೀನು ಬಿಟ್ಟೆ ಅಂತಂದರೆ ನಿನ್ನ ಜೀವನ ಹಾಳಾಗುತ್ತೆ. ಇದೊಂದು ಸರಿ ಹೋಗು, ಆಯಿತು. ನಾನಿದ್ದೀನಲ್ಲ, ಆಗೇನಾದರೂ ಆಯಿತು ಅಂತ ಅಂದರೆ ನಾನು ಜವಾಬ್ದಾರಿ, ಆಯಿತಾ? ನಾನು ಹೇಳ್ತೀನಿ, ಬೇಕಿದ್ರೆ ನಾನು ಬರಲಾ? ಇಲ್ಲ ಬೇಡ, ನಾಳೆ ನಾನು ಬರೋಕ್ಕಾಗಲ್ಲ. ಒಂದು ಕೆಲಸ ಮಾಡು, ನೀನು ನಿಮ್ಮ ಅಮ್ಮನ ಜೊತೆ ಹೋಗಿ ಒಂದು ಸರಿ ಮಾತಾಡು. ನೀನು ಚೆನ್ನಾಗಿದೀಯಾ ಅಂತ ಅಂದರೆ ನನಗಷ್ಟೇ ಸಾಕು ಕಣೆ. ಸರಿ ಆಯಿತು, ನೀನು ಹೇಳ್ದಾಗೆ ಮಾಡ್ತೀನಿ. ಸರಿ ಬಾ, ಹೊರಡೋಣ, ಟೈಮ್ ಆಯಿತು. ನಿನ್ನ ಬ್ಯಾಗ್ ಎಲ್ಲೇ? ಬ್ಯಾಗ್ ಬೇಡವಾ? ಅಯ್ಯೋ, ನನ್ನ ತಲೆಗಷ್ಟು. ನಾನು ಏನೇನೋ ಯೋಚನೆ ಮಾಡಿಕೊಂಡು ಬ್ಯಾಗ್ ಅಲ್ಲೇ ಬಿಟ್ಟು ಬಂದಿದ್ದೀನಿ. ಇರು, ಬ್ಯಾಗ್ ತೊಗೊಂಬರ್ತೀನಿ, ಹೊರಡೋಣ. ಸರಿ ಮತ್ತಿನ್ನೇನು, ನಡಿ, ಹೋಗ್ತಾ ತಗೊಂಡು ಆ ಕಡೆನೇ ಹೋಗೋಣ. ಸರಿ ಕಣೆ, ಆಯಿತು, ಬಾ.